ವೀಕ್ಷಕರ ನಮಸ್ಕಾರ. ರೋಹಿತ್ ಶರ್ಮಾ ಅವರ ಆರ್ಭಟಕ್ಕೆ ದಾಖಲೆಗಳು ಧ್ವಂಸವಾಗಿ ಹೋಗಿವೆ. ಹೌದು ವೀಕ್ಷಕರ, ರೋಹಿತ್ ಶರ್ಮಾ ಅವರು ಕೇವಲ ಎದುರಿಸಿದಂಥ 85 ಎಸೆತಗಳಲ್ಲಿ 200 ರನ್ ಸಿಡಿಸುವ ಮೂಲಕ ದ್ವಿಶತಕ ಬಾರಿಸಿ ಮಿಂಚಿದ್ದಾರೆ. ಇನ್ನು ಈ ಆಟದ ಪ್ರದರ್ಶನವನ್ನು ನೋಡಿ MS ಧೋನಿ ಅವರು ಕೂಡ ದಂಗಾಗಿ ಹೋಗಿದ್ದಾರೆ. ಹಾಗೆ ವೀಕ್ಷಕರ, MS ಧೋನಿ ಅವರು ರೋಹಿತ್ ಶರ್ಮಾ ಅವರ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ವೀಕ್ಷಕರ, ಈ ಒಂದು ವಿಡಿಯೋದ ಸಂಪೂರ್ಣ ವರದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ರೋಹಿತ್ ಶರ್ಮಾ ಅವರು ಬಾರಿಸಿದಂಥ ಈ ದ್ವಿಶತಕದ ಆಟಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೆ ವೀಕ್ಷಕರ, ಕಾಮೆಂಟ್ ಬಾಕ್ಸಲ್ಲಿ ನೀವು ನಿಜವಾದ ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಾಗಿದ್ದಲ್ಲಿ ರೋಹಿತ್ ಶರ್ಮಾ ಎಂದು ಟೈಪ್ನ ಮಾಡಿ ಕಾಮೆಂಟ್ನ ಕಳಿಸಿ. ಮತ್ತು ವೀಕ್ಷಕರ, ನಮ್ಮ ಕಡೆಯಿಂದ ಒಂದು ಸಣ್ಣ ರಿಕ್ವೆಸ್ಟ್, ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ಈಗಲೇ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರ, ಭಾರತ ತಂಡಕ್ಕೆ ಪ್ರಮುಖ ಕೊಡುಗೆಯನ್ನು ಕೊಟ್ಟಿದ್ದ ರೋಹಿತ್ ಶರ್ಮಾ ಅವರು ಇದೀಗ ಮತ್ತೊಂದು ದಾಖಲೆಯನ್ನು ಬರೆದಿದ್ದಾರೆ. ವೀಕ್ಷಕರ, ಟೀಮ್ ಇಂಡಿಯಾ ತಂಡಕ್ಕೆ ಆಯ್ಕೆ ಆದಾಗಿನಿಂದ ಇಲ್ಲಿವರೆಗೆ ರೋಹಿತ್ ಶರ್ಮಾ ಅವರು ಪ್ರಮುಖ ದಾಖಲೆಗಳನ್ನು ಕೂಡ ಬರೆದು ಹಾಕಿದ್ದಾರೆ. ಹೌದು ವೀಕ್ಷಕರೇ, ಇದೀಗ ರೋಹಿತ್ ಶರ್ಮಾ ಅವರು ಕೇವಲ ಎದುರಿಸಿದಂಥ 85 ಎಸೆತಗಳಲ್ಲಿ 200 ರನ್ ಸಿಡಿಸುವ ಮೂಲಕ ಮತ್ತೊಂದು ದ್ವಿಶತಕವನ್ನು ಬಾರಿಸಿದ್ದಾರೆ. ಈ ಒಂದು ಸ್ಕೋರ್ ಬೋರ್ಡ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಇದೇ ಮುಂಬರುವ ಸೆಪ್ಟೆಂಬರ್ 19ರಿಂದ ಬಾಂಗ್ಲಾದೇಶ ತಂಡದ ವಿರುದ್ಧ 2 ಟೆಸ್ಟ್ ಪಂದ್ಯಗಳು ಹಾಗೂ 3 T20 ಪಂದ್ಯಗಳನ್ನು ಆಡಲಿದೆ. ಹೌದು ವೀಕ್ಷಕರೇ, ಈ ಒಂದು ಟೆಸ್ಟ್ ಸರಣಿಗೆ ರೋಹಿತ್ ಶರ್ಮಾ ಅವರು ನಾಯಕ ಸ್ಥಾನವನ್ನು ವಹಿಸಲಿದ್ದು, ಹಾಗೆ ಇದೀಗ ಬಾಂಗ್ಲಾ ಆಟಗಾರರಿಗೆ ಮತ್ತೊಂದು ಆತಂಕ ಹೆಚ್ಚಾಗಿದೆ. ಹೌದು ವೀಕ್ಷಕರೇ, ರೋಹಿತ್ ಶರ್ಮಾ ಅವರು ನಿನ್ನೆ ನಡೆದಂಥ ಅಭ್ಯಾಸ ಪಂದ್ಯದಲ್ಲಿ ಸ್ಫೋಟಕವಾದ ದ್ವಿಶತಕವನ್ನು ಸಿಡಿಸುವುದರ ಮೂಲಕ ಬಾಂಗ್ಲಾದೇಶ ತಂಡದ ಆಟಗಾರರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಕೆಲವು ದಿನಗಳಲ್ಲಿ ಟೆಸ್ಟ್ ಸರಣಿಯು ಪ್ರಾರಂಭಗೊಳ್ಳಲಿದ್ದು, ಹಾಗೆ ವೀಕ್ಷಕರೇ, ಈ ಒಂದು ಟೆಸ್ಟ್ ಸರಣಿಯು ಭಾರತ ತಂಡಕ್ಕೆ ತುಂಬ ಮಹತ್ವದ ಸರಣಿಯಾಗಿದೆ. ಈ ಒಂದು ಸರಣಿಯನ್ನು ಗೆದ್ದುಕೊಂಡರೆ ಮತ್ತೆ ಟೀಮ್ ಇಂಡಿಯಾ ತಂಡವು ಟೆಸ್ಟ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮತ್ತೆ ಅಗ್ರಸ್ಥಾನದಲ್ಲಿ ಉಳಿಯಲಿದೆ. ಆದರೆ ಇದೀಗ ಬಾಂಗ್ಲಾದೇಶ ತಂಡದ ಆಟಗಾರರಿಗೆ ಮತ್ತೆ ನಡುಕ ಹುಟ್ಟಿದೆ. ಹೌದು, ಟೀಮ್ ಇಂಡಿಯಾ ತಂಡದ ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರು ಮತ್ತೊಂದು ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಹೌದು, ನಿನ್ನೆ ನಡೆದಿದ್ದ ಗಲ್ಲಿ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಅವರು 85 ಎಸೆತಗಳಲ್ಲಿ 200 ರನ್ ಸಿಡಿಸುವ ಮೂಲಕ ಮತ್ತೊಂದು ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯವನ್ನು ಅಭ್ಯಾಸ ಪಂದ್ಯವನ್ನಾಗಿ ಪರಿವರ್ತಿಸಿದ ರೋಹಿತ್ ಶರ್ಮಾ ಅವರು ಉತ್ತಮವಾದ ರನ್ಗಳನ್ನು ಕಲೆ ಹಾಕಿದ್ದಾರೆ. ಹೌದು ವೀಕ್ಷಕರೇ, ಬಾಂಗ್ಲಾದೇಶ ತಂಡದ ವಿರುದ್ಧ ಟೆಸ್ಟ್ ಸರಣಿಯು ನಮ್ಮ ಭಾರತ ತಂಡದಲ್ಲಿ ನಡೆಯಲಿದ್ದು, ಹಾಗೆ ವೀಕ್ಷಕರೇ, ಈ ಒಂದು ಟೆಸ್ಟ್ ಸರಣಿಗಾಗಿ ಇದೀಗ ರೋಹಿತ್ ಶರ್ಮಾ ಅವರು ಭರ್ಜರಿಯಾದ ಸಿದ್ಧತೆ ನಡೆಸಿದ್ದಾರೆ. ಹೌದು, ರೋಹಿತ್ ಶರ್ಮಾ ಅವರು ಬಾರಿಸಿದಂಥ ಈ ಒಂದು ದ್ವಿಶತಕದಲ್ಲಿ ಬರೋಬ್ಬರಿ 7 ಸಿಕ್ಸರ್ ಹಾಗೂ 15 ಬೌಂಡ್ರಿಗಳು ಒಳಗೊಂಡಿವೆ. ಇನ್ನು ಈ ಒಂದು ಆಟದ ಪ್ರದರ್ಶನವನ್ನು ನೋಡಿದ MS ಧೋನಿ ಅವರು ರೋಹಿತ್ ಶರ್ಮಾ ಅವರ ಬಗ್ಗೆ ಹೇಳಿದ್ದು, ನಾನು ಟೀಮ್ ಇಂಡಿಯಾ ತಂಡದ ನಾಯಕ ಸ್ಥಾನಕ್ಕೆ ಗುಡ್ ಬೈ ಹೇಳಿದ ಬಳಿಕ ವಿರಾಟ್ ಕೊಹ್ಲಿ ಅವರು ಕೂಡ ಅಷ್ಟೇ ಚೆನ್ನಾಗಿ ನಾಯಕ ಸ್ಥಾನವನ್ನು ವಹಿಸಿದರು. ಇನ್ನು ವಿರಾಟ್ ಕೊಹ್ಲಿ ಅವರು ಗುಡ್ ಬೈ ಹೇಳಿದ ಬಳಿಕ ಇದೀಗ ರೋಹಿತ್ ಶರ್ಮಾ ಅವರು ಟೀಮ್ ಇಂಡಿಯಾ ತಂಡವನ್ನು ಮೇಲಕ್ಕೆ ಒಯ್ಯುತ್ತಿದ್ದಾರೆ. ಹೌದು, ಇದೀಗ ರೋಹಿತ್ ಶರ್ಮಾ ಅವರಿಗೆ ಕೇವಲ 1 ತಿಂಗಳು ರೆಸ್ಟ್ ಸಿಕ್ಕಿತ್ತು. ಅಂಥದ್ರಲ್ಲೂ ಕೂಡ ರೋಹಿತ್ ಶರ್ಮಾ ಅವರು ಇದೀಗ ಪ್ರಾಕ್ಟೀಸ್ ಪಂದ್ಯವನ್ನು ಆಡುತ್ತಿದ್ದಾರೆ. ಆದರೆ ರೋಹಿತ್ ಶರ್ಮಾ ಅವರ ಈ ಒಂದು ಎಫರ್ಟ್ಗೆ ಎಲ್ಲರೂ ಮೆಚ್ಚುಗೆ ಪಡಿಸಲೇಬೇಕು. ಹೌದು, ಕೇವಲ 85 ಎಸೆತಗಳಲ್ಲಿ 200 ರನ್ ಸಿಡಿಸುವುದು ಅಷ್ಟು ಸುಲಭದ ಮಾತಲ್ಲ. ಮತ್ತು ರೋಹಿತ್ ಶರ್ಮಾ ಅವರು ಮುಂದಿನ ದೊಡ್ಡ ಫಾರ್ಮ್ಯಾಟ್ಗಳಲ್ಲಿ ಟೀಮ್ ಇಂಡಿಯಾ ತಂಡವನ್ನು ಗೆಲ್ಲಿಸಲಿದ್ದಾರೆ ಎಂದು ಮಹೇಂದ್ರ ಸಿಂಗ್ ಧೋನಿ ಅವರು ಸುದ್ದಿಗೋಷ್ಠಿಯಲ್ಲಿ ತಮ್ಮ ಮಾತುಗಳನ್ನು ವ್ಯಕ್ತಪಡಿಸಿದರು. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಸಂಪೂರ್ಣ ವರದಿ.